ಜೈ ಮಹಾಕಾಲ ಫ್ರೆಂಡ್ಸ್. ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ. ಈ 30 ಡೇಸ್ ಏನು ಮಾಡಬೇಕು, ಏನು ಮಾಡಬಾರ್ದು, ಪೂಜೆ ಹೆಂಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ನಾವು ಯಾರೇ ಆಗಲಿ, ಎಷ್ಟೇ ಫುಡ್ಡೀಸ್ ಆಗಿರಲಿ, ದಯಮಾಡಿ ಈ ಒಂದು 30 ಡೇಸ್ ನಾನ್ ವೆಜ್ ತಿನ್ನಕ್ಕೆ ಹೋಗಬೇಡಿ. ಎಗ್ನೂ ಕೂಡ ತಿನ್ನಕ್ಕೆ ಹೋಗಬೇಡಿ. ಎಷ್ಟೊಂದು ಜನ ಎಗ್ಗು ವೆಜ್ಜು ನಾನ್ ವೆಜ್ಜು ಅಂತಿರ್ತಾರೆ. ಸೊ ಎಗ್ನೂ ಕೂಡ ತಿನ್ನಕ್ಕೆ ಹೋಗಬೇಡಿ. ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಿಮ್ಮ ಮನೇಲಿ ಶಿವಲಿಂಗ ಇತ್ತು ಅಂದರೆ ಆ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ, ಆಮೇಲೆ ಅದಕ್ಕೆ ಬಿಲ್ಪತ್ರೆನ ಅರ್ಪಿಸಿ, ಆಮೇಲೆ ನೀವು ಯಾರಿಗಾದರೂ ನಿಮ್ಮ ಕೈಯಲ್ಲಿ ಆಗೋದಿದ್ರೆ ದಿವಸ ಯಾರಿಗಾದರೂ ಅನ್ನದಾನ ಮಾಡಿ, ಒಬ್ರಿಗೆ ದಿವಸದಲ್ಲಿ ಒಬ್ಬರಿಗೆ. ಇಲ್ಲಪ್ಪ ನಮ್ಮ ಕೈಯಲ್ಲಿ ದಿವಸದಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ವಾರದಲ್ಲಿ ಒಂದು ಸತಿ ಆದರೂ ಅನ್ನದಾನ ಮಾಡಿ. ಹಾಗೆ ದೀಪದಾನ ಮಾಡಿ ಕಾರ್ತಿಕ ಮಾಸದಲ್ಲಿ. ಹಾಗೆ ಈ ಕಾರ್ತಿಕ ಮಾಸನ ಪೂಜೆ ಹೆಂಗೆ ಮಾಡಬೇಕು ಅಂತ ನೋಡೋದಾದರೆ, ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಬೆಳಗ್ಗೆನೇ ಎದ್ದು ಬೆಳಗ್ಗೆನೇ ಸ್ನಾನ ಮಾಡ್ಕೋಬೇಕು. ತಣ್ಣೀರಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮೀಡಿಯಮ್ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೋಬೋದು. ಸ್ನಾನ ಮಾಡಿಕೊಂಡು ನಿಮ್ಮ ಒಂದು ದೇವರ ಮನೆ ಕೋಣೆಯಲ್ಲಿ ಬಂದು ಕೂತ್ಕೊಂಡು ಆ ದೇವರ ಮನೆಯನ್ನು ಕ್ಲೀನಾಗಿ ಸ್ವಚ್ಛ ಮಾಡಿಕೊಂಡು, ಆ ಸ್ವಚ್ಛ ಮಾಡ್ಕೊಂಡಾದಮೇಲೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಓಕೆ, ಶಿವಲಿಂಗ ಇಲ್ಲ ಅಂದರೆ ಫೋಟೋಗೆ ಕ್ಲೀನಾಗಿ ಒರೆಸಿ ಅದಕ್ಕೆ ಬೊಟ್ಟಿಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು. ನಮ್ಮನೆ ಶಿವಲಿಂಗ ಇತ್ತು ಅಂತ ಹೇಳಿದ್ರೆ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡಿ. ನನ್ನ ಕೈಯಲ್ಲಿ ಆಗತ್ತೆ ಅಭಿಷೇಕ ಮಾಡೋದಕ್ಕೆ ಸ್ವಲ್ಪ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ನೀವು ಪಂಚಾಮೃತಗಳಿಂದ ಅಭಿಷೇಕ ಮಾಡ್ಬೋದು. ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಫೋರ್ಡ್ ಮಾಡೋದಕ್ಕೆ ಅಂತ ಹೇಳಿದ್ರೆ ನೀವು ಬೇಕಾದರೆ ಬರೀ ನೀರಿನಿಂದ ಅಭಿಷೇಕ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀರಿನಿಂದ ಅಭಿಷೇಕ ಮಾಡಿ ಅದಕ್ಕೆ ವಿಭೂತಿಯಿಂದ ಅಲಂಕಾರ ಮಾಡಿ ಹೂವಿಟ್ಟು, ಆಮೇಲೆ ಅದಕ್ಕೆ ಉದಿನ ಕಡ್ಡಿಯಲ್ಲಿ ಪೂಜೆ ಮಾಡಿ, ಹಾಗೆ ಧೂಪ ಕೊಟ್ಟು, ಧೂಪ ಎಣ್ಣೆ ಕೊಡಬೇಕು ಅಂದರೆ ನೀವೇ ಕೇಳಿರ್ಬೋದು, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಅವನಿಗೆ ಸುಗಂಧ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸುಗಂಧ ಕೊಟ್ಟು ಆಮೇಲೆ ಆರತಿ ಮಾಡಿ. ನಿಮ್ಮ ಕೈಯಲ್ಲಾದರೆ ಫೋನಲ್ಲೂ ಬರುತ್ತೆ, ಹಾಗೆ ಬುಕ್ಕು ಸಿಗತ್ತೆ, ಶಿವ ಅಷ್ಟೋತ್ತರ ಶತನಾಮೋಳಿ ಅಂಥೇಳಿ ಅದನ್ನು 108 ನಾಮಗಳನ್ನ ಓದಿ. ಹಾಗೆ ಕಾರ್ತಿಕ ಮಾಸದ ಪುರಾಣಗಳು ಅಂತ ಬರ್ತವೆ, ಅದನ್ನು ಓದಿ. ಹಾಗೆ ಲಿಂಗಾಷ್ಟಕಂ ಬ್ರಹ್ಮಮುರಾರಿಸುರಾರ್ಚಿತ ಲಿಂಗಂ ಅದನ್ನು ಕೂಡ ಓದಿ. ಎಲ್ಲ ಓದಾದಮೇಲೆ ಪೂಜೆ ಆದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಮುಂದಿನ ನಿಮ್ಮ ಚಟುವಟಿಕೆ ಏನಿದೆಯೋ ಅದನ್ನು ನೀವು ಮಾಡ್ಕೋಬೋದು. ಹಾಗೆ ಇನ್ನೊಂದು ಲಾಸ್ಟಿಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಈ 30 ಡೇಸ್ ನಾನ್ ವೆಜ್ ತಿನ್ನಕ್ಕೆ ಹೋಗಬೇಡಿ ಪ್ಲೀಸ್.